PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳೇ, ಇವತ್ತಿನ ಬೆಳಗಿನ ತರಗತಿಗೆ ತಮಗೆ ಸ್ವಾಗತ. ಈಗ ನಾನು ಬಿ ವಿಭಾಗದ ಅಧ್ಯಾಯ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ಈ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಧ್ಯಾಯ 8. ಈ ಅಧ್ಯಾಯದಲ್ಲಿ ನಾನಿವತ್ತಿನ ದಿವಸ ತಮಗೆ ರಾಷ್ಟ್ರೀಯ ವರಮಾನ ಅಂದರೆ ಏನು, ರಾಷ್ಟ್ರೀಯ ವರಮಾನದಲ್ಲಿ ಬರ್ತಕ್ಕಂಥ ಅಂಶಗಳು ಯಾವುವು, ಈ ವಿಷಯಗಳನ್ನು ಕುರಿತು ಸ್ವಲ್ಪ ವಿಷಯಗಳನ್ನು ಚರ್ಚಿಸುತ್ತೇನೆ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ. ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಇದು ಬಹಳ ಮಹತ್ವದ ಒಂದು ವಿಷಯ. ಏಕೆಂದರೆ ಯಾವುದೇ ಒಂದು ದೇಶದ ಸ್ಥಾನಮಾನವನ್ನು, ಆರ್ಥಿಕ ಸ್ಥಾನಮಾನವನ್ನು, ಅದರ ಘನತೆಯನ್ನು ಸಾಮಾನ್ಯವಾಗಿ ನಾವು ಯಾವುದರ ಮೂಲಕ ಅಳಿತೀವಿ ಅಂತಂದರೆ ಆ ದೇಶದ ವರಮಾನದ ಮೂಲಕ ಅಳಿತೀವಿ. ಆ ದೇಶದ ವರಮಾನ ಹೆಚ್ಚಾಗಿದೆ, ಈ ದೇಶದ ವರಮಾನ ಕಡಿಮೆ ಇದೆ ಅಂತ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ. ದೇಶದ ವರಮಾನ ಹೆಚ್ಚಾಗಿದ್ದರೆ ಆ ದೇಶದ ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗುತ್ತದೆ. ಅದೇ ತೆರನಾಗಿ ಒಂದು ದೇಶದ ರಾಷ್ಟ್ರೀಯ ವರಮಾನ ಕಡಿಮೆ ಆಗಿದ್ದರೆ ಆ ದೇಶದ ಒಂದು ಅಂತಸ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಡಿಮೆ ಇರ್ತಿದೆ ಅಂತ ಹೇಳ್ತೀವಿ. ನಾವು ಮೊದಲು ಅಮೇರಿಕಾದ ಬಗ್ಗೆ ತುಂಬ ಮಾತಾಡ್ತಾ ಇರ್ತೀವಿ. ನೋಡಿರಿ, ಅಮೇರಿಕಾ ತುಂಬ ಶ್ರೀಮಂತ ರಾಷ್ಟ್ರ, ಅಲ್ಲಿ ತಲಾ ಆದಾಯ ಹೆಚ್ಚಾಗಿದೆ, ಅಲ್ಲಿ ಜನ ಶ್ರೀಮಂತರಾಗಿದ್ದಾರೆ, ಅವರು ತುಂಬ ತಾಂತ್ರಿಕವಾಗಿ ಮುಂದುವರೆದಿದ್ದಾರೆ ಅಂತ ನಾವು ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ರಾಷ್ಟ್ರಗಳ ಜನ ಅಮೇರಿಕಾದ ಕಡೆಗೆ ನೋಡ್ತಾ ಇರ್ತೀವಿ. ಅಮೇರಿಕಾದ ಬಗ್ಗೆ ಅಭಿಮಾನದಿಂದ ಮಾತಾಡ್ತಾ ಇರ್ತೀವಿ. ಯಾಕಿರ್ಬೋದು? ಯಾಕೆಂತಂದರೆ ಅಮೇರಿಕಾದ ರಾಷ್ಟ್ರೀಯ ವರಮಾನ ಏನಾಗಿದೆ ಅಂದರೆ ಹೆಚ್ಚಾಗಿದೆ. ಅದೇ ಥರನಾಗಿ ಎಲ್ಲ ರಾಷ್ಟ್ರಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಮ್ಮದೇ ಆದಂಥ ಒಂದು ರಾಷ್ಟ್ರೀಯ ವರಮಾನವನ್ನು ಪಡ್ಕೊಂಡಿರ್ತೇವೆ. ಹಾಗಾದರೆ ರಾಷ್ಟ್ರೀಯ ವರಮಾನ ಅಂದರೇನು? ರಾಷ್ಟ್ರೀಯ ವರಮಾನ ಅಂತಂದರೆ ಸಾಮಾನ್ಯವಾಗಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿರ್ತಕ್ಕಂಥ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಒಂದು ದೇಶದಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಅವಧಿ ಅಂದರೆ ಯಾವುದು? ಸಾಮಾನ್ಯವಾಗಿ ರಾಷ್ಟ್ರೀಯ ವರಮಾನವನ್ನು ಅಳೆಯುವಾಗ ಒಂದು ವರ್ಷವನ್ನು ಪರಿಗಣಿಸ್ತಾರೆ. ಯಾವಾಗಲೂ ರಾಷ್ಟ್ರೀಯ ವರಮಾನ ಅಳೆಯುವಾಗ ನಾವೇನನ್ನು ಪರಿಗಣಿಸ್ತೀವಿ? ಒಂದು ವರ್ಷದ ಅವಧಿಯನ್ನು ಪರಿಗಣಿಸ್ತೀವಿ. ಹಾಗಾದರೆ ರಾಷ್ಟ್ರೀಯ ವರಮಾನವನ್ನು ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಒಂದು ವರ್ಷದ ಅವಧಿಯನ್ನು ನಾವಿಲ್ಲಿ ತಗೋಬೇಕು. ಅದಕ್ಕಾಗಿಯೇ ಸಾಮಾನ್ಯವಾಗಿ ರಾಷ್ಟ್ರೀಯ ವರಮಾನ ಅಂದಾಗ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಸರಕು ಸೇವೆಗಳ ಅಂತಿಮ ಮೌಲ್ಯವೇ ರಾಷ್ಟ್ರೀಯ ವರಮಾನ. ಇದರಲ್ಲಿ ವಿದೇಶದಿಂದ ಬರ್ತಕ್ಕಂಥ ನಿವ್ವಳ ಆದಾಯವನ್ನು ನಮ್ಮ ದೇಶದ ವರಮಾನದಲ್ಲಿ ಸೇರಿಸಬೇಕು. ಆವಾಗ ನಮ್ಮ ದೇಶದ ವರಮಾನ ಏನಾಗುತ್ತದೆ ಅಂದರೆ ಗೊತ್ತಾಗುತ್ತದೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳಿಗೆ ನೀವು ಈಗ ಅದನ್ನು ತಿಳ್ಕೊಳ್ತಾ ಇದ್ದೀರಲ್ಲ, ರಾಷ್ಟ್ರೀಯ ವರಮಾನ ಅಂದರೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಅಂತಿಮ ಸರಕು ಸೇವೆಗಳ ಮೌಲ್ಯವೇ ರಾಷ್ಟ್ರೀಯ ವರಮಾನ. ಇದರಲ್ಲಿ ವಿದೇಶದಿಂದ ಬರುವಂತಹ ನಿವ್ವಳ ಗಳಿಕೆಯನ್ನು ಸೇರಿಸಬೇಕು. ಇದನ್ನೇ ನಾವು ರಾಷ್ಟ್ರೀಯ ವರಮಾನವೆಂದು ಕರೆಯುತ್ತೇವೆ. ಇದರ ಬಗ್ಗೆ ಕೆಲವೊಂದು ಡೆಫಿನಿಷನ್ಸ್ಗಳಿವೆ. ಅಂದರೆ ಈಗ ನಾವೊಂದು ಡೆಫಿನಿಷನನ್ನು ನೋಡೋಣ. ಸೈಮನ್ ಕುಜ್ನೆಟ್ಸ್ ಅವರ ಪ್ರಕಾರ ರಾಷ್ಟ್ರೀಯ ವರಮಾನ ಅಂದರೆ ಏನು ಅನ್ನೋದನ್ನು ನಾವೀಗ ನೋಡೋಣ. ರಾಷ್ಟ್ರೀಯ ವರಮಾನವು ವರ್ಷದ ಅವಧಿಯಲ್ಲಿ ದೇಶದ ಉತ್ಪಾದನಾ ವ್ಯವಸ್ಥೆಯಿಂದ ಅಂತಿಮ ಅನುಭೋಗಿಗಳ ಕೈಗೆ ಪ್ರವಹಿಸಲ್ಪಡುವ ಸರಕು ಮತ್ತು ಸೇವೆಗಳ ನಿವ್ವಳ ಉತ್ಪನ್ನವಾಗಿದೆ ಅಂತ ಹೇಳ್ತಾರೆ. ಸೈಮನ್ ಕುಜ್ನೆಟ್ಸ್ ಅವರು ರಾಷ್ಟ್ರೀಯ ವರಮಾನ ಅಂದರೆ ಏನು ಅಂತ ಹೇಳ್ತಾರೆ ಅಂದರೆ ವರ್ಷದ ಅವಧಿಯಲ್ಲಿ, ನೋಡಿರಿ, ಯಾವಾಗಲೂ ನಾವು ರಾಷ್ಟ್ರೀಯ ವರಮಾನವನ್ನು ಅಳತೆ ಮಾಡುವಾಗ ಎಷ್ಟು ಅವಧಿಯನ್ನು ಪರಿಗಣಿಸಬೇಕು? ಒಂದು ವರ್ಷದ ಅವಧಿಯಲ್ಲಿ ದೇಶದ ಉತ್ಪಾದನಾ ವ್ಯವಸ್ಥೆಯಿಂದ, ದೇಶದ ಆರ್ಥಿಕ ಚಟುವಟಿಕೆಗಳಿಂದ ಅಂತಿಮ ಅನುಭೋಗಿಗಳ ಕೈಗೆ ಸರಕುಗಳನ್ನ ಉತ್ಪಾದಿಸಿ, ಸೇವೆಗಳನ್ನ ಉತ್ಪಾದಿಸಿ, ಅವುಗಳನ್ನು ಅನುಭೋಗಿಗಳ ಕೈಗೆ ನೀಡುವವರೆಗೆ ಉತ್ಪಾದಿಸಲಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳ ನಿವ್ವಳ ಉತ್ಪನ್ನದ ಪ್ರಮಾಣವೇ ರಾಷ್ಟ್ರೀಯ ವರಮಾನ ಅಂತ ಹೇಳ್ತೀವಿ. ಇದನ್ನೇ ನಾನೀಗ ಇಲ್ಲಿ ಬರೆದಿದ್ದೀನಿ ನೋಡ್ರಿ. ರಾಷ್ಟ್ರೀಯ ವರಮಾನವು ವರ್ಷದ ಅವಧಿಯಲ್ಲಿ ದೇಶದ ಉತ್ಪಾದನಾ ವ್ಯವಸ್ಥೆಯಿಂದ ಅಂತಿಮ ಅನುಭೋಗಿಗಳ ಕೈಗೆ ಪ್ರವಹಿಸಲ್ಪಡುವ ಸರಕು ಮತ್ತು ಸೇವೆಗಳ ನಿವ್ವಳ ಉತ್ಪನ್ನವಾಗಿದೆ ಅಂತ ಹೇಳ್ತೀವಿ. ನಿವ್ವಳ ಅಂತ ಸೇರಿಸಬೇಕು, ಯಾಕೆಂದರೆ ಅಲ್ಲಿ ಎಲ್ಲವನ್ನು ನಾವು ಪರಿಗಣಿಸೋಗೋದಿಲ್ಲ. ನಿವ್ವಳ ಅಂತ ಅದನ್ನು ನಾವಿಲ್ಲಿ ಪರಿಗಣಿಸಬೇಕು. ಆನಂತರ ಇನ್ನೊಂದು ವ್ಯಾಖ್ಯೆಯನ್ನು ನಾವು ನೋಡ್ಬೋದು. ಅದು ಯಾವುದು ಅಂದರೆ
ರಾಷ್ಟ್ರೀಯ ವರಮಾನ ಸಮಿತಿಯವರು, ನಮ್ಮ ದೇಶದ ರಾಷ್ಟ್ರೀಯ ವರಮಾನ ಸಮಿತಿ ಇದೆಯಲ್ಲ, ಆ ರಾಷ್ಟ್ರೀಯ ವರಮಾನ ಸಮಿತಿಯವರು 1948ರಲ್ಲಿ ರಾಷ್ಟ್ರೀಯ ವರಮಾನ ಅಂದರೆ ಏನು ಅನ್ನುವುದ್ರ ಬಗ್ಗೆ ಒಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಆ ವ್ಯಾಖ್ಯೆ ಯಾವುದು ಅಂತ ಕೇಳಿದರೆ, ರಾಷ್ಟ್ರೀಯ ವರಮಾನ ಅಂದಾಜು ದ್ವಿಗಣನೆ ಇಲ್ಲದೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಅಂದಾಜು ಮಾಡುತ್ತದೆ. ನೋಡಿರಿ, ರಾಷ್ಟ್ರೀಯ ವರಮಾನ ಸಮಿತಿಯವರ ಪ್ರಕಾರ ರಾಷ್ಟ್ರೀಯ ವರಮಾನ ಅಂದರೆ ಏನು? ರಾಷ್ಟ್ರೀಯ ವರಮಾನ ಅಂದರೆ ರಾಷ್ಟ್ರೀಯ ವರಮಾನ ಆದಾಯವು ದ್ವಿಗಣನೆ ಇಲ್ಲದೆ, ದ್ವಿಗಣನೆ ಅಂತಂದರೆ ನಾವು ವಸ್ತುಗಳನ್ನು 2 ಸಲ 3 ಸಲ ಲೆಕ್ಕಾಚಾರ ಮಾಡಬಾರ್ದು. ಅಂದರೆ ಈಗ ಉದಾಹರಣೆಗೆ ತಗೊಳ್ರಿ, ಹತ್ತಿಯ ಮೌಲ್ಯ, ಅರಳಿಯ ಮೌಲ್ಯ, ನೂಲಿನ ಮೌಲ್ಯ ಅಂತ ಒಂದೇ ವಸ್ತುವಿನ ಮೌಲ್ಯವನ್ನು ಬೇರೆ ಬೇರೆ ಸಲವಾಗಿ ಪರಿಗಣಿಸಬಾರ್ದು. ಈಗ ಗೋಧಿ ತಗೊಳ್ರಿ, ಗೋಧಿಯ ಮೌಲ್ಯ, ರವೆಯ ಮೌಲ್ಯ, ನೋಡಿರಿ ಅಡುಗೆಯ ಮೌಲ್ಯ ಅಂತ ಪರಿಗಣಿಸಬಾರ್ದು. ಅಂದರೆ ಒಂದು ವಸ್ತುವಿನ ಅಂತಿಮ ಮೌಲ್ಯವನ್ನು ಮಾತ್ರ ಪರಿಗಣಿಸಬೇಕು. ಒಂದು ವಸ್ತುವಿನ ವಿವಿಧ ಹಂತಗಳ ಮೌಲ್ಯಗಳನ್ನು ನಾವಿಲ್ಲಿ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಒಂದು ವಸ್ತುವಿನ ಮೌಲ್ಯವನ್ನು ನಾವು ರಾಷ್ಟ್ರೀಯ ವರಮಾನದಲ್ಲಿ ಲೆಕ್ಕಾಚಾರ ಮಾಡುವಾಗ ಅದನ್ನೇನು ಮಾಡಬಾರ್ದು ಅಂದರೆ ದ್ವಿಗಣನೆ ಅಂತಂದರೆ 2 ಸಲ ಲೆಕ್ಕಾಚಾರ ಮಾಡುವುದು ಅಂತ ಅರ್ಥ. ಅದಕ್ಕೆ ಒಂದು ವಸ್ತುವಿನ ಮೌಲ್ಯವನ್ನು 2-3 ಸಲ ನಾವು ಲೆಕ್ಕಾಚಾರ ಮಾಡಬಾರ್ದು. ಅದನ್ನು ಅಂತಿಮ ಮೌಲ್ಯವನ್ನು ಮಾತ್ರ ನಾವು ಇಲ್ಲಿ ತೆಗೆದುಕೊಳ್ಬೇಕು. ಅಂದಾಗ ರಾಷ್ಟ್ರೀಯ ವರಮಾನ, ನಿಜವಾದಂಥ ರಾಷ್ಟ್ರೀಯ ವರಮಾನ ನಮಗೆ ಗೊತ್ತಾಗುತ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ನೋಡಿರಿ, ರಾಷ್ಟ್ರೀಯ ವರಮಾನದ ಅಂದಾಜು ದ್ವಿಗಣನೆ ಇಲ್ಲದೆ, ದ್ವಿಗಣನೆ ಅಂದರೆ 2 ಸಲ ಲೆಕ್ಕಾಚಾರ ಮಾಡದೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಅಂದಾಜು ಮಾಡುತ್ತದೆ. ಇದನ್ನೇ ನಾವು ರಾಷ್ಟ್ರೀಯ ವರಮಾನವೆಂದು ಕರೆಯುತ್ತೇವೆ. ನೋಡಿರಿ, ರಾಷ್ಟ್ರೀಯ ವರಮಾನ ಅಂದರೆ ಸಾಮಾನ್ಯವಾಗಿ ನಾವು ಇನ್ನು ರಾಷ್ಟ್ರೀಯ ವರಮಾನ ಅಂದರೆ ಏನು ಅಂತ ನಾನು ನಿಮಗೆ ಹೇಳಬೇಕು ಅಂತಂದರೆ, ಇಲ್ಲಿ ಸಾಮಾನ್ಯವಾಗಿ ರಾಷ್ಟ್ರೀಯ ವರಮಾನವೆಂದರೆ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಹಾಗೂ ನಿವ್ವಳ ವಿದೇಶಿ ಗಳಿಕೆಯ ಮೊತ್ತವೇ ರಾಷ್ಟ್ರೀಯ ವರಮಾನ. ನೋಡಿರಿ, ಈಗ ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ರಾಷ್ಟ್ರೀಯ ವರಮಾನವೆಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯ ಹಾಗೂ ನಿವ್ವಳ ವಿದೇಶಿ ಗಳಿಕೆಯ ಮೊತ್ತ. ನಾವು ರಫ್ತುಗಳನ್ನು ಮಾಡಿ ಆಮದು ಮೌಲ್ಯವನ್ನು ಕಳೆದ ನಂತರ ಉಳಿದಿರುವಂಥ ನಿವ್ವಳ ವಿದೇಶಿ ಗಳಿಕೆಯ ಮೊತ್ತ, ಇದನ್ನು ನಾವೇನು ಮಾಡಬೇಕ್ರಿ ಅಂದರೆ ನಮ್ಮ ರಾಷ್ಟ್ರೀಯ ವರಮಾನದಲ್ಲಿ ಅದನ್ನು ಸೇರಿಸಬೇಕು. ಆವಾಗ ನಮಗೆ ರಾಷ್ಟ್ರೀಯ ವರಮಾನ ಗೊತ್ತಾಗುತ್ತದೆ. ಈಗ ರಾಷ್ಟ್ರೀಯ ವರಮಾನ ಒಂದು ದೇಶದ ಆರ್ಥಿಕ ಬೆಳವಣಿಗೆ ದರವನ್ನು ಮಾಪನ ಮಾಡುತ್ತದೆ. ಇದು ಅರ್ಥವ್ಯವಸ್ಥೆಯ ವಿವಿಧ ವಲಯಗಳ ಕೊಡುಗೆಯನ್ನು ತಿಳಿಯಲು ನೆರವಾಗುತ್ತದೆ. ಆದ್ದರಿಂದ ಆರ್ಥಿಕ ನೀತಿ ಮತ್ತು ಆರ್ಥಿಕ ಯೋಜನೆಗಳನ್ನು ರೂಪಿಸಲು ರಾಷ್ಟ್ರೀಯ ವರಮಾನದ ಅಂಕಿಅಂಶಗಳು ಅತ್ಯಂತ ಅವಶ್ಯಕವಾಗಿವೆ. ನಾವು ರಾಷ್ಟ್ರೀಯ ವರಮಾನವನ್ನು ಯಾಕೆ ನಾವು ತಿಳ್ಕೊಳ್ಬೇಕು ಅಂತಂದರೆ, ಇದರಿಂದ ನಮಗೇನು ಸಿಗ್ತದೆ ಅಂತಂದರೆ, ಒಂದು ಅರ್ಥವ್ಯವಸ್ಥೆಯ ವಿವಿಧ ವಲಯಗಳ ಕೊಡುಗೆ ಎಷ್ಟು, ನಮ್ಮ ದೇಶದ ವರಮಾನಕ್ಕೆ ಕೃಷಿಯಿಂದ ಬಂದಂಥ ಕೊಡುಗೆ ಎಷ್ಟು, ಕೈಗಾರಿಕೆಯಿಂದ ಬಂದಿರತಕ್ಕಂಥ ಕೊಡುಗೆ ಎಷ್ಟು, ವ್ಯಾಪಾರ, ವಾಣಿಜ್ಯ, ಶಿಕ್ಷಣ ಇನ್ನಿತರ ವಲಯಗಳಿಂದ ಬಂದಿರತಕ್ಕಂಥ ಕೊಡುಗೆ ಎಷ್ಟು ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ತಿಳ್ಕೊಬೋದು. ಆದ್ದರಿಂದ ಆರ್ಥಿಕ ನೀತಿ ಮತ್ತು ಯೋಜನೆಗಳನ್ನು ರೂಪಿಸಲಿಕ್ಕೆ ಇದು ಸಹಾಯಕವಾಗುತ್ತದೆ. ಅದಕ್ಕಾಗಿ ಇಂತಹ ದೇಶದ ಆರ್ಥಿಕ ನೀತಿಗಳನ್ನು ಯೋಜನೆಗಳನ್ನು ರೂಪಿಸಿ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಹೇಗೆ ಕೈಗೊಳ್ಳಬೇಕೆನ್ನುವಂತಹ ವಿವಿಧ ಯೋಜನೆಗಳನ್ನು ರೂಪಿಸೋದಕ್ಕೆ ನಮ್ಮ ರಾಷ್ಟ್ರೀಯ ವರಮಾನ ನಮಗೆ ಸಹಾಯಕವಾಗುತ್ತದೆ. ಅದಕ್ಕಾಗಿ ನಾವು ರಾಷ್ಟ್ರೀಯ ವರಮಾನವನ್ನು ಪ್ರತಿ ವರ್ಷ ಏನು ಮಾಡ್ತೀವಿ ಅಂದರೆ ಲೆಕ್ಕಾಚಾರವನ್ನು ಮಾಡ್ತೀವಿ. ರಾಷ್ಟ್ರೀಯ ಆದಾಯದ ಮೂಲಭೂತ ಪರಿಕಲ್ಪನೆಗಳು ಅಂತವೆ. ರಾಷ್ಟ್ರೀಯ ಆದಾಯದ ಮೂಲಭೂತ ಪರಿಕಲ್ಪನೆಗಳು ಅಂದರೆ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರದಲ್ಲಿ ನಮಗೆ ಕೆಲವು ಪರಿಕಲ್ಪನೆಗಳು ಕಾಣಸಿಗುತ್ತವೆ. ಅವುಗಳನ್ನು ನಾವು ಈ ರೀತಿ ಹೇಳ್ಬೋದು. ಹಾಗಾದರೆ ರಾಷ್ಟ್ರೀಯ ವರಮಾನದ ಮೂಲಭೂತ ಪರಿಕಲ್ಪನೆಗಳು ಯಾವಾಗಿರ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ. ರಾಷ್ಟ್ರೀಯ ವರಮಾನದ ಮೂಲಭೂತ ಪರಿಕಲ್ಪನೆಗಳು ಅಂತಂದರೆ ಮೊದಲಾದ್ರೆ ಅನುಭೋಗದ ಸರಕುಗಳು ಅಂತ. ನಂಬರ್ 1 ಅನುಭೋಗದ ಸರಕುಗಳು, ಕನ್ಸಂಪ್ಷನ್ ಗೂಡ್ಸ್. ಇವುಗಳನ್ನು ನಾವು ರಾಷ್ಟ್ರೀಯ ವರಮಾನದಲ್ಲಿ ಲೆಕ್ಕಾಚಾರ ಮಾಡ್ತಾ ಇರ್ತೀವಿ. ಮೊದಲನೇದು ಯಾವುದು? ಅನುಭೋಗದ ಸರಕುಗಳು. ಅನುಭೋಗದ ಸರಕುಗಳು ಅಂದರೆ ಏನು? ಅನುಭೋಗದ ಉದ್ದೇಶಕ್ಕಾಗಿ
ಖರೀದಿಸುವ ಸರಕುಗಳನ್ನು ಅನುಭೋಗದ ಸರಕುಗಳು ಎನ್ನುತ್ತಾರೆ. ನೋಡಿರಿ, ಆ ದೇಶದ ಪ್ರಜೆಗಳು ತಮ್ಮ ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವಂತಹ ಸರಕುಗಳಿಗೆ ಅನುಭೋಗದ ಸರಕುಗಳೆಂದು ಕರೆಯುತ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಅನುಭೋಗದ ಸರಕುಗಳೆಂದರೇನು? ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರಕುಗಳನ್ನು ಅನುಭೋಗದ ಸರಕುಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಆಹಾರ ಪದಾರ್ಥಗಳು, ಪಾನೀಯಗಳು, ಬಟ್ಟೆ, ಮೊಬೈಲ್ ಫೋನು, ಸೇವೆಗಳಾದಂಥ ಸಾರಿಗೆ, ಮನರಂಜನೆ ಇತ್ಯಾದಿ ಬೇಕಾದಷ್ಟು ಇರ್ಬೋದು. ನೋಡಿ, ಇವುಗಳಿಗೆ ನಾವೇನಂತೀವ್ರಿ ಅಂತಂದರೆ ಅನುಭೋಗದ ಸರಕುಗಳು ಅಂತ. ಯಾಕೆಂದರೆ ನಾವು ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮಾಡುವಾಗ ಅನುಭೋಗದ ಸರಕುಗಳ ಮೌಲ್ಯವನ್ನು ಕೂಡ ನಾವು ಅದರಲ್ಲಿ ಲೆಕ್ಕಾಚಾರ ಮಾಡುತ್ತೇವೆ. ಅದಕ್ಕಾಗಿ ನಾವು ಅನುಭೋಗದ ಸರಕುಗಳನ್ನು ಇಲ್ಲಿ ಪರಿಗಣಿಸಬೇಕು. ಅನುಭೋಗದ ಸರಕುಗಳು ಅಂದರೆ ಏನು ಗೊತ್ತಾಯ್ತಲ್ರಿ ತಮಗೆ? ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವಂಥ ಸರಕುಗಳನ್ನು ಅನುಭೋಗದ ಸರಕುಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಆಹಾರ ಪದಾರ್ಥಗಳು, ಪಾನೀಯಗಳು, ಬಟ್ಟೆ, ಮೊಬೈಲ್ ಫೋನ್, ಸಾರಿಗೆ, ಮನರಂಜನೆ ಇತ್ಯಾದಿ ಇವೆಲ್ಲ ಅನುಭೋಗದ ವಸ್ತುಗಳು. ಇನ್ನೊಂದ್ರೆ ಅಂತಂದರೆ ಬಂಡವಾಳದ ಸರಕುಗಳು, ಕ್ಯಾಪಿಟಲ್ ಗೂಡ್ಸ್. ದೇಶದ ಆದಾಯದಲ್ಲಿ, ದೇಶದ ವರಮಾನದಲ್ಲಿ ಮಹತ್ವದ ಮೌಲ್ಯವನ್ನು ಹೊಂದಿರತಕ್ಕಂಥ ಸರಕುಗಳು ಅಂತಂದರೆ ಬಂಡವಾಳದ ಸರಕುಗಳು ಅಂತ. ಬಂಡವಾಳದ ಸರಕುಗಳು, ನಾವು ದೇಶದ ವರಮಾನದಲ್ಲಿ ಬಂಡವಾಳದ ಸರಕುಗಳ ಮೌಲ್ಯವನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತದೆ. ಬಂಡವಾಳ ಸರಕುಗಳು ಅಂದ್ರೇನು? ಇತರ ಸರಕುಗಳ ಉತ್ಪಾದನೆಗಾಗಿ ಬಳಸುವ ಸರಕುಗಳನ್ನು ಬಂಡವಾಳ ಸರಕುಗಳು ಅಥವಾ ಉತ್ಪಾದಕರ ಸರಕುಗಳು ಎಂದು ಕರೆಯುತ್ತಾರೆ. ಬಂಡವಾಳ ಸರಕುಗಳು ಅಂದ್ರೇನು? ಇವು ನೇರವಾಗಿ ಅನುಭೋಗಕ್ಕೆ ಸಿಗುವುದಿಲ್ಲ. ಹಾಗಾದರೆ ಏನು? ಅನುಭೋಗದ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಸರಕುಗಳು. ಅನುಭೋಗಕ್ಕೆ ಬೇಕಾಗುವಂಥ ಸರಕುಗಳನ್ನು ಉತ್ಪಾದಿಸುವಂಥ ಸರಕುಗಳಿಗೆ ನಾವೇನನ್ನುತ್ತೇವೆ ಅಂತಂದರೆ ಬಂಡವಾಳದ ಸರಕುಗಳು ಅಂತ ಕರಿತೀವಿ. ಅಂದರೆ ಇತರ ಸರಕುಗಳ ಉತ್ಪಾದನೆಗಾಗಿ ಬಳಸುವ ಸರಕುಗಳನ್ನು ಬಂಡವಾಳದ ಸರಕುಗಳು ಅಥವಾ ಉತ್ಪಾದಕರ ಸರಕುಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಕಾರ್ಖಾನೆಗಳು, ಯಂತ್ರಗಳು, ಉಪಕರಣಗಳು, ಸಲಕರಣೆಗಳು, ನೋಡ್ರಿ, ಲಾರಿಗಳು, ಬಸ್ಸುಗಳು, ರಸ್ತೆಗಳು ಇತ್ಯಾದಿ. ಉದಾಹರಣೆಗೆ ತಗೊಳ್ರಿ, ಈಗ ಸಕ್ಕರೆ ಅನುಭೋಗದ ವಸ್ತು, ಹೌದಾ? ಸಕ್ಕರೆ ಅನುಭೋಗದ ವಸ್ತು. ಸಕ್ಕರೆಯನ್ನು ಉತ್ಪಾದನೆ ಮಾಡುವಂಥ ಸಕ್ಕರೆ ಕಾರ್ಖಾನೆಗಳಲ್ಲಿ ಇರ್ತಕ್ಕಂಥ ಯಂತ್ರಗಳು ಬಂಡವಾಳದ ವಸ್ತುಗಳು. ನೋಡ್ರಿ, ಸಕ್ಕರೆ ಅನುಭೋಗದ ವಸ್ತು. ಆ ಅನುಭೋಗದ ವಸ್ತುವನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಇದೆಯಲ್ಲ, ಆ ಕಾರ್ಖಾನೆ ಏನು ಅಂತಂದರೆ ಬಂಡವಾಳದ ವಸ್ತು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ತಗೊಳ್ರಿ. ನಾವು ಮುಂಜಾನೆ ಪತ್ರಿಕೆಯನ್ನು ಓದ್ತೀವಿ, ದಿನಪತ್ರಿಕೆಯನ್ನು ಓದ್ತೀವಿ. ದಿನಪತ್ರಿಕೆಯನ್ನು ಓದೋದು, ಪತ್ರಿಕೆ ಅನುಭೋಗದ ವಸ್ತು. ನೇರವಾಗಿ ನಾವು ವಿಷಯವನ್ನು ಓದ್ಬಿಡ್ತೀವಿ, ಅದು ನಮ್ಮ ಅನುಭವಕ್ಕೆ ಸಿಗುತ್ತೆ. ಆದರೆ ಆ ಪತ್ರಿಕೆಯನ್ನು ಮುದ್ರಿಸುವಂಥ ಆ ಮುದ್ರಣ ಯಂತ್ರ ಇದೆಯಲ್ಲ, ಪ್ರೆಸ್ಸು, ಆ ಮುದ್ರಣ ಯಂತ್ರ ಇಲ್ಲಿ ಏನು ಅಂತಂದರೆ ಬಂಡವಾಳದ ವಸ್ತು. ದಿನಪತ್ರಿಕೆ ಅನುಭೋಗದ ವಸ್ತು. ದಿನಪತ್ರಿಕೆಯನ್ನು ಮುದ್ರಿಸಿ ಕಳಿಸುವಂತಹ ಆ ಪ್ರೆಸ್ ಏನಿದೆ, ಮುದ್ರಣ ಯಂತ್ರ, ಆ ಮುದ್ರಣ ಯಂತ್ರ ಏನಪ್ಪ ಅಂತಂದರೆ ಇಲ್ಲಿ ಬಂಡವಾಳದ ವಸ್ತು. ಹೀಗೆ ಅನುಭೋಗದ ಸರಕುಗಳನ್ನು ಉತ್ಪಾದಿಸುವಂಥ ಸರಕುಗಳಿಗೆ ನಾವೇನೆನ್ನುತ್ತೇವೆ? ಬಂಡವಾಳದ ಸರಕುಗಳೆನ್ನುತ್ತೇವೆ. ಈಗ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಬಂಡವಾಳ ಸರಕುಗಳಿವೆ. ಬಸ್ಸುಗಳಿವೆ, ಲಾರಿಗಳಿವೆ, ಕಟ್ಟಡಗಳಿವೆ, ನೋಡ್ರಿ, ಯಂತ್ರೋಪಕರಣಗಳಿವೆ, ಅನೇಕ ವಿಧವಾಗಿರ್ತಕ್ಕಂಥ ಕಾರ್ಖಾನೆಗಳಿವೆ. ಇವೆಲ್ಲ ಹೋದರೆ ಲಕ್ಷ ಲಕ್ಷ ಕೋಟಿ ಕೋಟಿಗಳಷ್ಟು ನೋಡಿರಿ ನಮ್ಮ ಬಂಡವಾಳ ಸರಕುಗಳು ನಮ್ಮ ದೇಶದಲ್ಲಿ ಇರ್ತಿವೆ, ವಿಶ್ವದಲ್ಲಿ ಇರ್ತಿವೆ. ಅದಕ್ಕೆ ಇಂಥ ಬಂಡವಾಳ ಸರಕುಗಳ ಮೌಲ್ಯವನ್ನು ಕೂಡ ನಾವೇನು ಮಾಡ್ತೀವಿ ಅಂದರೆ ರಾಷ್ಟ್ರೀಯ ವರಮಾನದಲ್ಲಿ ಪರಿಗಣಿಸ್ತೇವೆ. ಅನಂತರ ಮಧ್ಯಂತರ ಸರಕುಗಳು ಅಂತ. ಮಧ್ಯಂತರ ಸರಕುಗಳು, ಮಧ್ಯಂತರ ಸರಕುಗಳಂದರೇನು? ಇಂಟರ್ಮೇಡಿಯೇಟ್ ಗೂಡ್ಸ್ ಅಂತ ಹೇಳ್ತೀವಿ. ಇಂಟರ್ಮೇಡಿಯೇಟ್ ಗೂಡ್ಸ್, ಇವುಗಳ ಮೌಲ್ಯವನ್ನು ಕೂಡ ನಾವು ರಾಷ್ಟ್ರೀಯ ವರಮಾನದಲ್ಲಿ ತೆಗೆದುಕೊಳ್ತೇವೆ. ಅದಕ್ಕಾಗಿ ಮಧ್ಯಂತರ ಸರಕುಗಳು. ಮಧ್ಯಂತರ ಸರಕುಗಳೆಂದರೇನು? ನೋಡಿ, ಕೆಲವು ಉತ್ಪಾದಕರು ತಯಾರಿಸಿದ ಸರಕುಗಳನ್ನು ಇತರ ಉತ್ಪಾದಕರು ಉತ್ಪಾದನೆಯಲ್ಲಿ ಭೌತಿಕ ಆದಾನವಾಗಿ ಬಳಸಿದರೆ ಅವುಗಳನ್ನು ಮಧ್ಯಂತರ ಸರಕು ಎಂದು ಕರೆಯುತ್ತಾರೆ. ಕೆಲವು ಉತ್ಪಾದಕರು ಈಗಾಗಲೇ ಒಂದು ಅರ್ಧವನ್ನು ತಯಾರು ಮಾಡಿರ್ತಾರೆ, ಈಗಾಗಲೇ ಆ ವಸ್ತುವನ್ನು ಅರ್ಧ ತಯಾರು ಮಾಡಿರ್ತಾರೆ. ಆ ಅರ್ಧ ತಯಾರು ಮಾಡಿರ್ತಕ್ಕಂಥ ವಸ್ತುವನ್ನು ಇನ್ನೊಬ್ಬ ಉತ್ಪಾದಕ ಅಂತಿಮ ವಸ್ತುವನ್ನು ತಯಾರು ಮಾಡೋದಕ್ಕೆ ಅದನ್ನು ಏನು ಮಾಡ್ತಾನೆ ಹೇಳ್ರಿ? ಉಪಯೋಗಿಸ್ಕೊಳ್ತಾನೆ. ಉಪಯೋಗಿಸ್ಕೊಂಡಾಗ ಅವನಿಗೆ ಅದು ಏನಾಗ್ತದೆ ಅಂದರೆ ಆ ಹಂತದಲ್ಲಿರ್ತಕ್ಕಂಥ ಮೊದಲನೇ ಹಂತದಲ್ಲಿರ್ತಕ್ಕಂಥ ವಸ್ತು ಮಧ್ಯಂತರ ವಸ್ತುವಾಗಿ ಪರಿಗಣಿಸಲ್ಪಡ್ತದೆ. ಅಂದರೆ ಕೆಲವು ಉತ್ಪಾದಕರು ಈಗಾಗಲೇ ತಯಾರಿಸಿರುವಂಥ ಸರಕುಗಳನ್ನು ಇತರ ಉತ್ಪಾದಕರು
ತಮ್ಮ ಉತ್ಪಾದನೆಯಲ್ಲಿ ಭೌತಿಕ ಆದಾನವಾಗಿ ಬಳಸಿದರೆ ಅವುಗಳನ್ನು ಮಧ್ಯಂತರ ಸರಕು ಅಂತ ಕರೀತಾರೆ. ಉದಾಹರಣೆಗೆ ನಾವು ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತೀವಿ. ಹತ್ತಿ ಬಟ್ಟೆ ಉತ್ಪಾದನೆ ಮಾಡ್ತೀವಿ. ಅದಕ್ಕಿಂತ ಮೊದಲು ನೋಡಿರಿ, ಕಚ್ಚಾ ಹತ್ತಿ ಮತ್ತು ಪೀಠೋಪಕರಣ ತಯಾರಿಕೆಯಲ್ಲಿ ಬಳಸುವ ಮರದ ಹಲಗೆಗಳು ಅಂತ ನೋಡಿರಿ. ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡಬೇಕಾದ್ರೆ ಹತ್ತಿ ಬಟ್ಟೆ ಇದು ಅಂತಿಮ ವಸ್ತು. ಆದರೆ ಮಧ್ಯಂತರ ವಸ್ತು ಯಾವುದು ಅಂತ ಕೇಳಿದರೆ ಕಚ್ಚಾ ಹತ್ತಿ, ಪೀಠೋಪಕರಣ. ಕಚ್ಚಾ ಹತ್ತಿ ಇರ್ತದೆ. ಕಚ್ಚಾ ಹತ್ತಿಯನ್ನು ತೊಗೊಂಡು ಬಂದು ಅವ್ರು ಏನು ಮಾಡ್ತೀವಿ ಹೇಳಿ ಬಟ್ಟೆ ಮಾಡ್ತೀವಿ ನಾವು. ಹಾಗಾದರೆ ಕಚ್ಚಾ ಹತ್ತಿ ಅಲ್ಲ, ಮತ್ತೆ ಕಚ್ಚಾ ಹತ್ತಿ ಅಂದರೆ ಕಚ್ಚಾ ಹತ್ತಿಯನ್ನು ಬಳಸಲ್ಪಡುವ ನೋಡಿ. ಉದಾಹರಣೆಗೆ ಹತ್ತಿ ಬಟ್ಟೆ ಉತ್ಪಾದನೆಯಲ್ಲಿ ಬಳಸುವಂಥ ಕಚ್ಚಾ ಹತ್ತಿಯಲ್ಲಿ ಇದು ಯಾವ ವಸ್ತು ರೀ ಅಂತಂದರೆ ಮಧ್ಯಂತರ ವಸ್ತು. ಇದನ್ನು ನಾವು ಬಟ್ಟೆಯನ್ನು ತಯಾರು ಮಾಡಿದರೆ ಅನುಭೋಗದ ವಸ್ತು. ಇಲ್ಲಿ ಪೀಠೋಪಕರಣ ತಯಾರಿಕೆಯಲ್ಲಿ ಬಳಸುವಂಥ ಮರದ ಹಲಗೆಗಳು. ಒಂದು ಪೀಠೋಪಕರಣ ತಯಾರು ಮಾಡ್ತೀವಿ, ಅದರಲ್ಲಿ ಮರದ ಹಲಗೆಗಳು. ಈಗ ನಾವು ನೋಡಿರಿ, ಒಂದು ಕುರ್ಚಿ ತಯಾರು ಮಾಡ್ತೀವಿ. ಒಂದು ಕುರ್ಚಿ ತಯಾರು ಮಾಡಬೇಕಾದ್ರೆ ಕುರ್ಚಿ ತಯಾರು ಮಾಡೋಕ್ಕಿಂತ ಮೊದಲು ಕುರ್ಚಿ ಅನುಭೋಗದ ವಸ್ತು. ಆಮೇಲೆ ಕಟ್ಟಿಗೆ ಅರಣ್ಯದಲ್ಲಿರ್ತದೆ, ಕುರ್ಚಿ ನಮ್ಮ ಮನೆಗಳಲ್ಲಿರ್ತದೆ. ಕುರ್ಚಿ ಮತ್ತು ಕಟ್ಟಿಗೆ ನಡುವೆ ಒಂದು ವಸ್ತು ಇದೆ, ಅದು ಯಾವುದು ಅಂದರೆ ಹಲಗೆ, ಪೊಳಿ ಅಂತ ಕರೀತಾರೆ ನೋಡಿ. ಹಲಗೆ ಇಲ್ಲಿ ಏನು ಅಂತಂದರೆ ಮಧ್ಯಂತರ ವಸ್ತು, ಕುರ್ಚಿ ಅಂತಿಮ ವಸ್ತು. ಅಂದರೆ ಅಲ್ಲಿ ಮೊದಲನೇದೇನಾಗಿರ್ತದೆ ಹೇಳ್ರಿ, ಕಟ್ಟಿಗೆ ಹೋಗಿ ಹಲಗೆ ಆಗುತ್ತೆ, ಮರದ ಹಲಗೆ ಹೋಗಿ ಆಮೇಲೆ ಕುರ್ಚಿ ಆಗುತ್ತೆ. ಅಂದಾಗ ಮರದ ಹಲಗೆಯಲ್ಲಿ ಏನು ಅಂತಂದರೆ ಮಧ್ಯಂತರ ವಸ್ತು ಅಂತ. ಹೀಗೆ ಆ ಅಂತಿಮ ಮೊದಲನೇ ವಸ್ತು ಮತ್ತು ಕೊನೆಯ ವಸ್ತು ನಡುವೆ ಬರ್ತಕ್ಕಂಥದ್ದು, ಇದಕ್ಕೆ ನಾವೇನ್ತೀವಿ ಅಂತಂದರೆ ಮಧ್ಯಂತರ ವಸ್ತು ಅಂತ ನಾವು ಇದನ್ನು ಕರಿತೀವಿ. ಅಂತಿಮ ಸರಕುಗಳು ಅಂತ ಬರ್ತೀವಿ. ಅಂತಿಮ ಸರಕುಗಳೆಂದರೆ ಏನು? ಫೈನಲ್ ಗೂಡ್ಸ್. ಅಂತಿಮ ಬಳಕೆಗಾಗಿ ಖರೀದಿಸುವಂತಹ ಸರಕುಗಳನ್ನು ಅಂತಿಮ ಸರಕುಗಳು ಅಂತ ಕರೀತಾರೆ. ಅನುಭೋಗಿಗಳು ತಾವೇ ಉಪಯೋಗ ಮಾಡೋದಕ್ಕಾಗಿ, ಅಂತಿಮ ಅನುಭೋಗಕ್ಕಾಗಿ ಉಪಯೋಗಿಸುವುದಕ್ಕಾಗಿ ಕೊಂಡುಕೊಳ್ಳುವಂಥ ಸರಕುಗಳಿಗೆ, ಅನುಭೋಗದ ಸರಕುಗಳಿಗೆ ಸಾಮಾನ್ಯವಾಗಿ ನಾವು ಅಂತಿಮ ಸರಕುಗಳು ಅಂತ ಕರಿತೀವಿ. ಅದಕ್ಕೆ ಅಂತಿಮ ಸರಕುಗಳೆಂದರೇನು ಅಂತ ಕೇಳಿದರೆ, ಅಂತಿಮ ಬಳಕೆಗಾಗಿ ಖರೀದಿಸುವ ಸರಕುಗಳನ್ನು ಅಂತಿಮ ಸರಕುಗಳು ಎಂದು ಕರೆಯುತ್ತಾರೆ. ಉದಾಹರಣೆಗೆ ಟೆಲಿವಿಷನ್, ಕೈಗಡಿಯಾರ, ಸಕ್ಕರೆ, ಕಾರು ಇತ್ಯಾದಿ ಇವೆಲ್ಲ ಅಂತಿಮ ಸರಕು. ಯಾಕೆಂದರೆ ಅವು ಅಂತಿಮ ಸರಕುಗಳಾಗಿರ್ತವೆ. ಅವುಗಳನ್ನು ನೇರವಾಗಿ ನಾವು ಉಪಯೋಗಿಸಿಕೊಂಡು ನಮ್ಮ ಜೀವನದಲ್ಲಿ ಸೌಖ್ಯವನ್ನು ಹೊಂದಬಹುದು. ಹೀಗೆ ನಾವು ರಾಷ್ಟ್ರೀಯ ವರಮಾನದಲ್ಲಿ ಈ 4 ನೋಡೋಣ. ಇನ್ನೂ ಕೆಲವೊಂದಿಷ್ಟು ಈ ಮೂಲಭೂತ ಪರಿಕಲ್ಪನೆಗಳಿವೆ, ಅವುಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇವತ್ತಿನ ದಿವಸ ನಮ್ಮ ಈ ತರಗತಿಗೆ ವಿರಾಮವನ್ನು ಹೇಳೋಣ. ಅದಕ್ಕಾಗಿ PUC ವಿದ್ಯಾರ್ಥಿಗಳು ಈ ರಾಷ್ಟ್ರೀಯ ವರಮಾನ ಅಂದರೇನು ಅನ್ನೋದನ್ನು ಸರಿಯಾಗಿ ಅರ್ಥೈಸ್ಕೊಡ್ರಿ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಮಹತ್ವದ ಟಾಪಿಕ್ ಆಗಿದೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.